ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಧರ್ಮಗುರು 12ನೇ ಶತಮಾನದಲ್ಲಿ ಬಿಜ್ಜಳರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಷಿಗಾಗಿ, ಸರ್ವರಿಗೂ ಒಂದೇ ಒಂದು ದೇವಾಲಯ, ಸರ್ವರಲ್ಲಿ ಒಬ್ಬನೇ ದೇವರು, ಈ ಸತ್ಯವನ್ನು ಆತ್ಮಸಾಕ್ಷಿಯಿಂದ ಅರಿತುಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ದೇಹವೇ ದೇವಸ್ಥಾನವೆಂದು ತಿಳಿಸಿಕೊಟ್ಟಿರ್ತಕ್ಕಂತಹ ಮಹಾಗುರು, ಜಗದ್ಗುರು, ಜಗಜ್ಯೋತಿ, ವಿಶ್ವಗುರು, ಲಿಂಗಾಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರ ಒಂದು ವಚನ. ದೇವರ ಕಲ್ಪನೆ ಬಗ್ಗೆ. ಜಗದ ಅಗಲ, ಮುಗಿಲ ಅಗಲ, ಮಿಗೆ ಅಗಲ, ನಿಮ್ಮ ಅಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಮಹಾತ್ಮ ಬಸವಣ್ಣನವರನ್ನು ಇಂತಹ ಇಡೀ ಜಗತ್ಯವನ್ನೇ ಒಪ್ತಕ್ಕಂಥ, ಮೆಚ್ಚತಕ್ಕಂತಹ, ಸರ್ವ ಸಮಾನತೆಗಾಗಿ ಕೊಟ್ಟಿರ್ತಕ್ಕಂತಹ ಈ ವಚನಗಳು ಇಡೀ ಜಗತ್ಯವನ್ನೇ ಒಪ್ಪಬೇಕಾಗುತ್ತದೆ. ಆ ಕಾರಣಕ್ಕಾಗಿಯೇ ಅವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಈ ಪ್ರತಿಯೊಂದು ಮಾನವನಲ್ಲಿ ದೇವರನ್ನು ಕಂಡವರು, ಜೀವರಾಶಿಗಳಲ್ಲಿ ದೇವರನ್ನು ಕಂಡವರು. ಯಾವುದೇ ಜೀವಕ್ಕೆ ನೋವಾದರೆ ಅದು ಸೃಷ್ಟಿಕರ್ತ ಜಗದೀಶನಿಗೆ ನೋವಾಗುತ್ತದೆ ಎಂದು ತಿಳಿಸಿಕೊಟ್ಟಿರ್ತಕ್ಕಂತಹ ಒಂದು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವದ ಕೇಂದ್ರ ಬಸವ ಕಲ್ಯಾಣದ ಭೂಮಿಯಲ್ಲಿ ಇಂತಹ ವಿಚಾರಗಳನ್ನು ಕೊಟ್ಟಿರುವುದರಿಂದ ಅಲ್ಲಮಪ್ರಭುರವರು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರೆ. ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರು ಒಪ್ಪಿಕೊಂಡಿದ್ದಾರೆ. ಸೊನ್ನಲಾಪುರದ ಸಿದ್ದರಾಮೇಶ್ವರವರು ಒಪ್ಪಿಕೊಂಡಿದ್ದಾರೆ. ಕಾಶ್ಮೀರದ ರಾಜ ತನ್ನ ರಾಜುಟಿಗೆಯನ್ನು ಬಿಟ್ಟುಕೊಟ್ಟು ಅವರಿಬ್ಬರು ದಂಪತಿಗಳು ಬಸವ ಕಲ್ಯಾಣಕ್ಕೆ ಬಂದು ಶರಣರಾಗಿ ದಿನನಿತ್ಯ ಒಂದು ಒಣಗಿದ ಕಟ್ಟಿಗೆ ಕಡಿದುಕೊಂಡು ದಾಸೋಹದಲ್ಲಿ ಕೊಟ್ಟು ಬದುಕತಕ್ಕಂಥ ಕಾಯಕ ಮಾಡುವುದರ ಜೊತೆಗೆ ಬಸವಣ್ಣನವರ ಬಗ್ಗೆ ಗುಣಗಾನ ಮಾಡಿ ಅವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರೆ. ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಈ ಎಲ್ಲ ಒಕ್ಕಲಿಗ ಮುದ್ದಣ್ಣ, ತುರಗಾಯಿ ರಾಮಣ್ಣ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ನೂಲಿ ಚಂದಯ್ಯ, ಎಲ್ಲ 770 ಜನ ಅಮರಗಣಗಳು, ಹಡಪದಪ್ಪಣ್ಣ, ಲಿಂಗಮ್ಮ ತಾಯಿ ಎಲ್ಲರೂ 1,96,000 ಜನರು, ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಬಸವಣ್ಣನವರನ್ನು ಲಿಂಗಾಯತ ಧರ್ಮಗುರು ಎಂದು ಉಲ್ಲೇಖ ಮಾಡಿದ್ದಾರೆ. ಅವರ ವಚನಗಳು ಇವತ್ತು ಸಾಕ್ಷಿ ಸಿಗುತ್ತವೆ. ಆದ್ದರಿಂದ ನಾಳೆ ಬರ್ತಕ್ಕಂಥ ಶಿವರಾತ್ರಿ ದಿನ ಯಾರು ಭಾರತೀಯರಿಗೆ ಇಷ್ಟಲಿಂಗ ಪೂಜೆಯನ್ನು ತೋರಿಸ್ತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡು ಏಕದೇವ ಉಪಾಸನೆ, ಏಕಲಿಂಗಾನಿಷ್ಠಾವಂತರಿಂದ ಒಂದು ವೇಳೆ ಬದುಕಿ ತೋರಿಸಿದೆ ಆದರೆ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡು ಅಂಥವರನ್ನು ಮಾತ್ರ ನಿಮಗೆ ಲಿಂಗ ಪೂಜೆ ಮಾಡಿಸಿದರೆ ಅದು ನಿಮ್ಮ ಮನಕ್ಕೆ ತಟ್ಟುತ್ತದೆ, ನೀವು ಜ್ಞಾನಿವಂತರಾಗುತ್ತೀರಿ. ಇಲ್ಲ ಹೋದರೆ ಗುಲಾಮಗಿರಿಯಲ್ಲಿ ಸಿಲುಕಿಕೊಂಡು ಮಾನಸಿಕ ರೋಗಿನಿಂದ ಒದ್ದಾಡಬೇಕಾಗುತ್ತದೆ. ಆದ್ದರಿಂದಲೇ ಒಂದು ಮಡಿವಾಳ ಮಾಚಿ ತಂದೆರವರ ವಚನ. ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡೆಯ. ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ, ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ, ಶೂನ್ಯ ಕಾಣ ಕಲಿದೇವರ ದೇವ. ನೋಡಿದ್ರಾ, ಸಾಕ್ಷಿ ಇನ್ನೂ ಬಹಳಷ್ಟಿವೆ. ಸೊನ್ನಲಾಪುರದ ಸಿದ್ದರಾಮೇಶ್ವರರು ಏನು ಹೇಳುತ್ತಾರೆ? ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎಮಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಅಂದರೆ ಇಡೀ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲು ಏಕದೇವ ಉಪಾಸನೆ,
ಬ್ರಹ್ಮಾಂಡದ ಗುರು ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಬಸವಣ್ಣನವರೇ ತಂದೆ ತಾಯಿ ಸಮಾನರಾಗಿ ಕಂಡಿದ್ದಾರೆ ಸೊನ್ನಾಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರ. ಅಕ್ಕ ಮಹಾದೇವಿರವರು ಏನು ಹೇಳುತ್ತಾರೆ? ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವುಗಳೆಲ್ಲವಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು. ನೋಡಿದ್ರ ಎಷ್ಟೊಂದು ಸಾಕ್ಷಿಗಳು ಬೇಕು ನಿಮಗೆ ಹೇಳಿ. ಅಂದು ಬಸವಣ್ಣನವರು ಬಸವ ಭೂಮಿಯಲ್ಲಿದ್ದಾಗ ಹೇಳಿರ್ತಕ್ಕಂಥ ಈ ವಚನ. ಆದ್ದರಿಂದ ನಾಳೆ ಶಿವರಾತ್ರಿ ಹಬ್ಬದ ದಿವಸ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ, ಏನೇನೋ ಬಸವಣ್ಣನ ಹೆಸರಿನ ಮೇಲೆ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ, ನಾನು ತಿರಸ್ಕಾರ ಮಾಡ್ತಕ್ಕಂಥದ್ದಿಲ್ಲ. ಆದರೆ ಜನ ನಿಮ್ಮನ್ನು ನಂಬಬೇಕಾದರೆ ನೀವು ಮೊದಲು ಬಸವಣ್ಣನವರನ್ನು ಲಿಂಗ ಆಯತ ಧರ್ಮಗುರು ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಆ ನಂತರ ಬಹುದೇವ ಉಪಾಸನೆಗಳೆಲ್ಲವೂ ಬಿಡಬೇಕಾಗುತ್ತದೆ. ಜೀವಗಳಲ್ಲಿ ಶಿವನನ್ನು ಕಂಡರೆ ಮಾತ್ರ ನೀವು ಹೇಳಿದ್ದಕ್ಕೆ, ಜನ ಕೇಳಿದ್ದಕ್ಕೆ ಎಲ್ಲವೂ ಪ್ರಗತಿ ಆಗುತ್ತದೆ. ಭಾರತ ದೇಶ ವಿಶ್ವಗುರು ಆಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಈ ವಿಡಿಯೋ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಸರ್ವ ರಾಜಕಾರಣಿಗಳು, ಸರ್ವ ಅಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ಎಲ್ಲ ವರ್ಗದವರು ಈ ವಿಡಿಯೋ ನೋಡಿದ ತಕ್ಷಣ ಇನ್ನೊಬ್ಬರನ್ನು ಕಳಿಸಿಕೊಡಿ. 145 ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಬಸವನಾಡಿನಿಂದ ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನುಡಿದದ್ದು ಶಿವತತ್ವ ಕಾಣಿರೋ, ಶರಣ ನಡೆದದ್ದು ಪಾವನ ಕಾಣಿರೋ, ನಮ್ಮ ಕೂಡಲ ಸಂಗನ ಶರಣನ ಈ ಕಾಯವೇ ಕೈಲಾಸ ಕಾಣಿರೆಣ್ಣ ಎಂದು ಹೇಳಿದಾರಲ್ಲ. ಆದ್ದರಿಂದ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಕಾಯಕ ಅರಿವೇ ಗುರು. ಲಿಂಗಾಯತ ಧರ್ಮದಲ್ಲಿ ದಿನನಿತ್ಯ ಶಿವರಾತ್ರಿ ಆಗಿರುತ್ತದೆ. ದಿನನಿತ್ಯ ನಾವು ಅಂತರಂಗದ ದೇವನನ್ನು ನೆನಪಿಸಿಕೊಂಡು ಧನ್ಯವಾದಗಳನ್ನು ಹೇಳಬೇಕಾಗುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವನಾಡಿನಿಂದ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.